ಶಂಕರಾಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ಆಚಾರ್ಯ ಆದ್ರೆ ಒಂದ್ 2 ನಿಮಿಷ ನಮ್ಮ ವೃಂದಾವನಾಚಾರ ಬಗ್ಗೆ ಏನಾರು ಹೇಳಕ್ಕಾಗತ್ತೆ ನೋಡಿ ಆಚಾರ್ಯ. ಇನ್ನೊಂದು ಪಾಠ ಇದೆ, ನೋಡ್ತೀನಿ. ಆದ್ರೆ ಇಲ್ಲಾಂದ್ರೆ ಆಮೇಲೆ ಕಳಿಸ್ತೀನಿ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇದು 89ನೇ ಶ್ಲೋಕ. 59. ದೇವಾಃ ಸರ್ವೇ ಪುನರ್ಯಾತಾಃ ತತ್ರ ಸ್ವರ್ಯಾಂತಿ ಕೇಚನ ಕೈಲಾಸಂ ಲೋಕವಿಖ್ಯಾತಾಃ ಸತ್ಯಲೋಕಂ ಚ ಕೇಚನ ಬ್ರಹ್ಮಾಸ್ತುವನ್ ಬ್ರಹ್ಮ ಬ್ರಹ್ಮಲೋಕಂ ಮುದಾ ತದಾ ಯಯೌ ಬ್ರಹ್ಮ ಹೃದಿ ಧ್ಯಾಯನ್ ಬ್ರಾಹ್ಮಣೈಃ ಬ್ರಹ್ಮವಿತ್ತಮೈಃ. ಇಲ್ಲಿವರೆಗೆ ಹಯಗ್ರೀವ ದೇವರ ಯುದ್ಧದ ವರ್ಣನೆ ಎಲ್ಲ ಮುಗೀತು. ಅವನ ತಲೆ
ದೊಡ್ಡ ಪರ್ವತ ತರ ಕೆಳಗ್ ಬಿತ್ತು. ಇಷ್ಟನ್ನ ಹೇಳಿದ್ರು. ಅದಾದ್ಮೇಲೆ ಉತ್ಸವದ ತರ ಆಯ್ತು ದೇವತೆಗಳಿಗೆ. ಇದೆಲ್ಲ ನೋಡಾದ್ಮೇಲೆ ತಾವು ವಾಪಸ್ಸು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟಿದ್ದಾರೆ ಅಂತ ಪ್ರಾರಂಭ ಮಾಡಿದ್ರು. ಅಲ್ಲಿ ದೇವತೆಗಳು ಕೆಲವರು ತಮ್ಮ ಸ್ಥಾನಕ್ಕೆ ಹೋದಂದ್ರೆ ಯಾವ ಸ್ಥಾನಕ್ಕೆ ಹೋದ್ರು? ಕೆಲವರು ಸ್ವರ್ಯಾಂತಿ ಅಂತ ಹೇಳಿದ್ರು. ಸ್ವರ್ಯಾಂತಿ ಇದೆ, ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ಕೈಲಾಸ ಲೋಕಕ್ಕೆ ಹೊರಟರು. ಕೆಲವರು ಸತ್ಯಲೋಕಕ್ಕೆ ಹೊರಟರು. ಲೋಕವಿಖ್ಯಾತ, ಅದೇ ಈ ದೇವತೆಗಳು ಅಂದ್ರೆ ಸಾಮಾನ್ಯರಲ್ಲ, ಲೋಕದಲ್ಲಿ ಪ್ರಸಿದ್ಧ ದೇವತೆಗಳು. ಯಾರ್ಯಾರ ಹೆಸರನ್ನ ನಾವು ತಿಳ್ಕೊಂಡಿದೀವಿ ಅಂಥ ದೇವತೆಗಳು. ಅಂಥ ಈ ಪ್ರಸಿದ್ಧರಾದ ದೇವತೆಗಳೆಲ್ಲ, ಅಥವಾ ಈ ಭೂಲೋಕದಲ್ಲಿ ಅಲ್ಲ, ಆಯಾಯ ಲೋಕದಲ್ಲಿ ಯಾರು ಬಹಳ ಖ್ಯಾತಿಯನ್ನು ಪಡೆದ ದೇವತೆಗಳಿದ್ದಾರೆ, ಅಂಥ ದೇವತೆಗಳೆಲ್ಲ ತಾವು ಪ್ರಧಾನ ದೇವತೆಗಳು ಅಂತ ಅರ್ಥ. ಆ ದೇವತೆಗಳೆಲ್ಲ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಇದಾದ್ಮೇಲೆ ಬ್ರಹ್ಮಾಸ್ತುವನ್ ಪರಂ ಬ್ರಹ್ಮ, ಅದೇ ಸಂದರ್ಭದಲ್ಲಿ ಬ್ರಹ್ಮದೇವರು ದೇವರನ್ನ ಸ್ತೋತ್ರ ಮಾಡ್ತಾರೆ. ಅಂದ್ರೆ ಪರಬ್ರಹ್ಮ, ಅಲ್ಲಿ ಪರಂ ಬ್ರಹ್ಮ ಅಂತ ಹಾಕಿದ್ದಾರೆ. ಪರಂ ಬ್ರಹ್ಮ ಅಂತ ಬಿಡಿಸಿಯೂ ಹೇಳ್ಬೋದು, ಸೇರಿಸಿಯೂ ಹೇಳ್ಬೋದು. ಪರಬ್ರಹ್ಮ ಅಂತಂದ್ರೆ ಸಮಾಸ ಆಗಿದೆ, ಒಂದ್ ಪದ ಆಗಿದೆ. ಪರಂ ಬ್ರಹ್ಮ ಅಂತ ಬಿಡಿಸಿದಾಗ ಅಂದ್ರೆ ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡಿದ್ರು ಅಂತ ಬಳಸ್ತೇನೆ. ಪರಂ ಬ್ರಹ್ಮ ಅಂತ ಹೇಳಿದ ಉದ್ದೇಶ ಏನು? ಬ್ರಹ್ಮಸೂತ್ರ ಹೇಳೋ ಬ್ರಹ್ಮದೇವರು ಅದು ಹಯಗ್ರೀವ ದೇವರೇ, ಏನ್ ಬೇರೆ ದೇವರಲ್ಲ. ಹಾಗಂತ ಇನ್ಯಾವ ದೇವರು ಆಗಲ್ಲ ಅಂತಿಲ್ಲ. ಪರಬ್ರಹ್ಮ ಅಂದ್ರೆ ಹಯಗ್ರೀವ ದೇವರು ಆಗಿದೆ. ಇದನ್ನ ಯಾಕೆ ಇಲ್ಲಿ ತಗೊಬೇಕಂದ್ರೆ, ಮೊದಲನೇ ಒಂದು 10 ಶ್ಲೋಕಗಳಲ್ಲಿ ನಾವು ನೋಡಿದ್ವಿ ಬ್ರಹ್ಮಸೂತ್ರಗಳ ಅರ್ಥವನ್ನೇ ಹೇಳೋದು. ಅಲ್ಲಿ ಹಯಗ್ರೀವಂ ಚಿದಾನಂದಂ ಅಂತಾನೆ ಪ್ರಾರಂಭ ಆಗಿತ್ತು. ಅಲ್ಲಿ ಪ್ರತಿ ಬಾರಿ ಬ್ರಹ್ಮ ರುದ್ರೇಂದ್ರ ಬಂದಿತಂ ಅಂತ ಬಂತಲ್ಲ, ಅದನ್ನ ಮತ್ತೆ ಪುಷ್ಟೀಕರಿಸ್ತಾ ಇದ್ದಾರೆ. ಆ ಪರಬ್ರಹ್ಮ ಅದು ಹಯಗ್ರೀವ ದೇವರೇ. ಅಂಥ ಪರಬ್ರಹ್ಮನಾದ ಹಯಗ್ರೀವ ದೇವರನ್ನ ತಾವು ಧ್ಯಾನ ಮಾಡ್ತಾ ಇದ್ದಾರೆ, ಹಾಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಸ್ತೋತ್ರನೂ ಮಾಡ್ತಾ ಇರ್ಬೇಕು. ಇದು ಹೇಗ್ ಸಾಧ್ಯ? ಧ್ಯಾನ ಮಾಡಿ ಇವಾಗ ಬಾಯಿ ಹೊರಡ್ತಾ ಇದ್ರೆ ಧ್ಯಾನ ಮಾಡೋದು ಕಷ್ಟ. ಧ್ಯಾನ ಮಾಡ್ತಾ ಇದ್ರೆ ಬಾಯಿ ಹೊರಡೋದೇ ಇಲ್ಲ. ಮತ್ ಹೇಗೆ ಅಂದ್ರೆ ಇದೇ ಬ್ರಹ್ಮದೇವರ ಒಂದು ವಿಶಿಷ್ಟ ಶಕ್ತಿ. ಈ ಕಡೆ ಸ್ತೋತ್ರ ಮಾಡ್ತಾ ಇದ್ದಾರೆ, ಜೊತೆಗೆ ಧ್ಯಾನ ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಒಂದೊಂದು ರೂಪದಲ್ಲೂ ಮಾಡಬಹುದು, ಒಂದೇ ರೂಪದಲ್ಲೂ ಮಾಡಬಹುದು. ಹೀಗೆ ಬೇರೆ ಬೇರೆ ರೂಪದಲ್ಲೂ ಒಂದು ಸ್ತೋತ್ರಕ್ಕೆ ಒಂದು ರೂಪ, ಧ್ಯಾನಕ್ಕೆ ಒಂದು ರೂಪ. ಇದೆಲ್ಲ ಬ್ರಹ್ಮದೇವರ ಒಂದು ಚರ್ಯೆ. ಅದನ್ನ ತೋರಿಸ್ತಾ ಇಲ್ಲಿ ಬ್ರಹ್ಮವಿತ್ತಮೈಹಿ ಬ್ರಾಹ್ಮಣೇಹಿ ಮುದಾಯಯೋ. ತಾವು ತಮ್ಮ ಲೋಕ ಸತ್ಯಲೋಕಕ್ಕೆ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಸಂತೋಷದಿಂದ ಆ ಸತ್ಯಲೋಕಕ್ಕೆ ಈ ಸಲ ಹೋಗಿದ್ದಾರೆ. ಪ್ರತಿ ಬಾರಿನೂ ಸಂತೋಷ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಪ್ರತಿ ಬಾರಿ ಪರಮಾತ್ಮನ ಆ ದೈತ್ಯ ಯುದ್ಧ ನೋಡಿದಾಗ ಅಥವಾ ದೇವರ ಕಲ್ಯಾಣ ಇದ್ರೆ, ಈ ತರ ಯಾವುದೇ ಒಂದು ಸಂದರ್ಭದಲ್ಲಿ ವಿಶೇಷವಾದ ಸಂತೋಷ ಬ್ರಹ್ಮದೇವರಿಗೆ ಆಗುತ್ತೆ. ಒಂದೇ ನಿಮಿಷ. ಹೀಗೆ ಸಂತೋಷ ಆಗೋದು ಯಾವಾಗ ಅಂತಂದ್ರೆ ಪರಮಾತ್ಮನ ಒಂದು ಉತ್ಸವ ನೋಡಿದಾಗ, ಅಥವಾ ಇನ್ಯಾವುದೇ ಒಂದು ಬೇರೆ ಶುಭ ಸಂದರ್ಭದಲ್ಲಿ ಆ ಬ್ರಹ್ಮದೇವರಿಗೆ ಸಂತೋಷ ಆಗೋದು ಖಂಡಿತ. ಅದೇ ತರ ಇಲ್ಲಿ ಸಂತೋಷ ಆಗಿದೆ. ಸಂತೋಷ ಆಗಿ ನಂತರ ತಮ್ಮ ಎಲ್ಲ ಶ್ರೇಷ್ಠ ಜ್ಞಾನಿಗಳ ಜೊತೆಗೆ, ಅಂದ್ರೆ ವಸಿಷ್ಠರು, ನಾರದರು, ಭೃಗು, ಈ ಎಲ್ಲ ಋಷಿಗಳು, ಬ್ರಹ್ಮ ಮಾನಸ ಪುತ್ರರು ಅಂತ ಕೆಲವರು ಬ್ರಹ್ಮ ಮಾನಸ ಪುತ್ರ ಅಲ್ಲದೆ ಇದ್ರು ಬ್ರಹ್ಮಪುತ್ರರು, ಬ್ರಹ್ಮದೇವರ ಮಕ್ಕಳು. ಎಲ್ಲರ ಜೊತೆಗೆ ಸಂತೋಷದಿಂದ ತಾವು ಸತ್ಯಲೋಕಕ್ಕೆ ಹೋಗಿದ್ದಾರೆ ಅಂತ ಇದುವರೆಗೆ ಈ ವರ್ಣನೆಯನ್ನು ಮಾಡ್ತಾ ಬಂದ್ರು. ಇಲ್ಲಿ ಬ್ರಹ್ಮವಿತ್ತಮೈಹಿ ಬ್ರಾಹ್ಮಣೈಹಿ ಅಂತ ಅಂದಾಗ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಜ್ಞಾನಿ ಶ್ರೇಷ್ಠೈಹಿ ಬ್ರಾಹ್ಮಣೈಹಿ. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂದ್ರೆ ಯಾರಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ವಸಿಷ್ಠಾದಿಗಳೇ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಇಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇದಾದ್ಮೇಲೆ ಮುಂದೆ ಏನೇನಾಯ್ತು ಅನ್ನೋದನ್ನ ಮುಂದೆ 91ನೇ ಶ್ಲೋಕ ಹಾಗೂ 92 ಒಟ್ಟಿಗೆ ಆ ಶ್ಲೋಕಗಳನ್ನು ಹೇಳಿ ಅದರ ಅರ್ಥವನ್ನ ಹೇಳ್ತೀನಿ. ಕೈಲಾಸಂ ಲೋಕಪಾಲೈಶ್ಚ
ಬಾಲಾರ್ಕ ದ್ಯುತಿರವ್ಯಯಃ ಶೂಲೀ ಕಾಲಾಗ್ನಿವತ್ ಭೀಮಃ ಸ್ವಲೋಕಂ ಚ ಯಯೌ ಮುದಾ ಇಂದ್ರೋಪಿ ಸಾಂದ್ರ ಸಂತೋಷಾತ್ ಉಪೇಂದ್ರೇಣಾನ್ವಿತಃ ಪ್ರಭುಃ ಮುನೀಂದ್ರೈಃ ಸಹ ಮಂತ್ರೈಶ್ಚ ಚಂದ್ರಲೋಕೋಪರಿಹ್ಯಗಾತ್. ಇದರ ಸಾಧಾರಣವಾದ ಒಂದು ಅರ್ಥ ಇವತ್ತು ನೋಡೋಣ. ಮತ್ತೆ ಯಾಕಂದ್ರೆ ಬೃಂದಾವನಾಚಾರ್ಯ ಬಗ್ಗೆ ಆಗ್ಲೇ ಕೇಳಿದಂತೆ ಅದನ್ನು ಒಂದು 10 ನಿಮಿಷ ಹೇಳುವಂತ ವಿಷಯನೇ. ಅದು ಚಿಕ್ಕದಾಗಿ ಹೇಳೋದ್ ಬೇಡ ಅಂತ ಮನಸ್ಸಲ್ಲಿತ್ತು. ಹಾಗಾಗಿ ಆದ್ರೆ ಇದೊಂದು ಶ್ಲೋಕದ ಸಾಮಾನ್ಯ ಅರ್ಥ ಹೇಳಿ 10 ನಿಮಿಷಗಳ ಕಾಲ ಅವ್ರ ಬಗ್ಗೆ ನೋಡೋಣ. ಕೈಲಾಸಂ ಲೋಕಪಾಲೈಶ್ಚ. ಇನ್ನು ಮುಂದೆ ತ್ರಿಶೂಲಿ ಅಂತ, ತ್ರಿಶೂಲ ಧಾರಣೆ ಮಾಡಿದ ರುದ್ರದೇವರೇನಿದ್ದಾರೆ, ರುದ್ರದೇವರು ತಾವು ಎಲ್ಲ ಲೋಕಪಾಲಕರ ಜೊತೆಗೆ ಹೊರಟಿದ್ದಾರೆ ಕೈಲಾಸಕ್ಕೆ. ಮುಂಚೆ ಸಾಮಾನ್ಯವಾಗಿ ಹೇಳಿದ್ರು, ಯಾರ್ಯಾರು ಯಾವ ಯಾವ ಲೋಕಕ್ಕೆ ಹೋದಂದ್ರೆ ಲೋಕವಿಖ್ಯಾತ, ಲೋಕದಲ್ಲಿ ಯಾರು ಪ್ರಸಿದ್ಧ ದೇವತೆಗಳು ಅವರೆಲ್ಲ ಹೊರಟರು. ಒಬ್ಬರೇ ಹೊರಟಿಲ್ಲ, ಬಂದಾಗ ಎಲ್ಲ ತಮ್ಮ ಶಿಷ್ಯ ಪರಿವಾರ ಸಮೇತ ಬಂದಿದ್ರು. ಹಾಗೆ ಲೋಕಪಾಲಕರ ಜೊತೆಗೆಲ್ಲ ಆ ತ್ರಿಶೂಲಧಾರಿಗಳಾದ ರುದ್ರದೇವರು ಬಂದಿದ್ರು ಅಂತ ಅರ್ಥ. ಅವರು ತಾವು ಕೈಲಾಸಕ್ಕೆ ಸಂತೋಷದಿಂದ ತೆರಳಿದ್ದಾರೆ. ಅವ್ರು ಸಾಮಾನ್ಯರಲ್ಲ ರುದ್ರದೇವರು, ಅವ್ರು ವರ್ಣನೆ ಮಾಡಿದ್ದಾರೆ. ಬಾಲಾರ್ಕ ದ್ಯುತಿ, ಬಾಲಾರ್ಕ ಅಂದ್ರೆ ಆಗ್ತಾನೆ ಉದಯಿಸೋ ಸೂರ್ಯ, ಆ ಸೂರ್ಯನ ತರ ಕಾಂತಿ ಇರೋರು. ಹಾಗೆ ಕಾಲ ಅಗ್ನಿವತ್, ಪ್ರಳಯಾಗ್ನಿಯಂತೆ ಭಯಂಕರ ಅವರು. ಹಾಗೆ ಅವ್ಯಯ, ನಾಶ ಇಲ್ಲ. ಹೀಗೆ ಇಂಥ ರುದ್ರದೇವರು ತಾವು ತಮ್ಮ ಲೋಕಪಾಲಕರ ಜೊತೆಗೆ ಸಂತೋಷದಿಂದ ಈ ಘಟನೆಯನ್ನ, ಹಯಗ್ರೀವ ಮಧು ದೈತ್ಯ ಸಂಹಾರ ಏನಿದೆಯಲ್ಲ, ಹಯಗ್ರೀವ ದೇವರಿಂದ ಆದ ಸಂಹಾರ, ಇದನ್ನು ನೋಡಿ ಕೈಲಾಸಕ್ಕೆ ಸಂತೋಷದಿಂದ ಹೊರಟರು. ಇನ್ನು ಇಂದ್ರದೇವರು ಹಾಗೆ ಉಪೇಂದ್ರನ ಜೊತೆಗೆ ಅಂತ ಸಾಕ್ಷಾತ್ ಭಗವಂತನ ಜೊತೆಗೆ ಅನೇಕ ಋಷಿ ಶ್ರೇಷ್ಠರ ಜೊತೆಗೆ ತಾನು ಸ್ತೋತ್ರ ಮಾಡ್ತಾ ಮಾಡ್ತಾ ತುಂಬಾ ಸಂತೋಷದಿಂದ ಸ್ವರ್ಗಲೋಕಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ. ಅಲ್ಲಿ ಚಂದ್ರಲೋಕ ಉಪರಿಹಿ ಅಂತ ಹೇಳಿದ್ದಾರೆ. ಚಂದ್ರಲೋಕದ ಮೇಲ್ಭಾಗದಲ್ಲಿರುವಂತಹ ಅಂತ ಒಂದು ವಿಷಯ ಬಂದಿದೆ. ಅದ ನಂತರ ನೋಡೋಣ. ಅಂತೂ ಆ ಲೋಕಕ್ಕೆ ಸಾಂದ್ರ ಸಂತೋಷ ಮಂದ್ರೈ ಸಹ, ತುಂಬಾ ಸಂತೋಷ ತುಂಬಿಕೊಂಡು ಎಲ್ಲ ಋಷಿ ಶ್ರೇಷ್ಠರ ಜೊತೆಗೆ ಹೊರಟಿದ್ದಾರೆ ಅಂತ. ಅಲ್ಲಿ ಮಂದ್ರೈ ಸಹ ಅಂತ ಹೇಳಿದ್ದಾರೆ. ಮಂದ್ರೈ ಸಹ ಅಂದ್ರೆ ಮಂದ್ರ, ಮಧ್ಯಮ, ತಾರ, ಎಲ್ಲಾ ಸ್ವರಗಳು ಸಂಗೀತದಲ್ಲಿ ಬರುತ್ತಲ್ಲ, ಮಂತ್ರ ಸ್ವರ, ಮಧ್ಯಮ, ತಾರ ಅಂತ. ಆ ತರ ಸ್ವರ, ಮಧ್ಯಮ ಸ್ವರ, ನೀಚ ಸ್ವರ, ಎಲ್ಲಾ ಸ್ವರಗಳ ವಿಶೇಷ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಯಾರು, ಇಂದ್ರದೇವರು. ಆ ರೀತಿ ಹಯಗ್ರೀವ ದೇವರ ಸ್ತೋತ್ರ ಮಾಡಿಕೊಂಡು ವಾಪಸ್ ತಾವು ತೆರಳಿದ್ದಾರೆ ಅಂತ. ಇಷ್ಟು ಇಲ್ಲಿ ಬಂದ ವಿಷಯ. ಇನ್ನು ನಾವು ಪ್ರತಿನಿತ್ಯ ಏನು ಮಂಗಳ ಶ್ಲೋಕದಲ್ಲಿ ನೆನಪಿಸ್ಕೊಳ್ತೀವಿ, ಆಖ್ಯಾನದಲ್ಲಿ ಬಂದ ವ್ಯಕ್ತಿಗಳು ಅಂತ ವಿಶೇಷವಾಗಿ ಅದರಲ್ಲಿ ಬೃಂದಾವನಾಚಾರ್ಯರು. ಬೃಂದಾವನಾಚಾರ್ಯರು ಅಂತ ನಾವು ಹೆಸರು ಆ ಹೆಸರಿಂದಲೇ ಕರಿಬೇಕು ಅಂತ ಇದೆ ವಸ್ತುತಃ. ಅವ್ರನ್ನ ಇದೊಂದು ಹೆಸರಲ್ಲಿ ಪರಿಚಯ ಮಾಡ್ಲಿಕ್ಕೆ ಹೇಳೋದಷ್ಟೇ. ಈ ಇತ್ತೀಚೆಗೆ ಆರಾಧನೆ ನಡೀತು, ನೀವು ಗ್ರೂಪಲ್ಲೂ ನೋಡಿರ್ತೀರಿ, ವಾಟ್ಸ್ಆಪ್ ನಲ್ಲಿ ಅನೇಕರು ಕಳಿಸ್ತಾ ಇದ್ದಾರೆ. ನನಗೂ ಒಂದು ಭಾಗ್ಯ ಸಿಕ್ತು. ಅದ ಅಂತ ಒಂದು ಪವಿತ್ರ ಕ್ಷೇತ್ರ, ಅವರು ಪ್ರಾಣದೇವರು ಪ್ರತಿಷ್ಠೆ ಮಾಡಿದ ಒಂದು ಸ್ಥಳ ತಮಿಳುನಾಡಿನಲ್ಲಿ. ಅದಿಲ್ಲಿ ಪಾಠದಲ್ಲಿ ಹೇಳಿದ್ದೆ ನಾನು. ಆ ಪಾಠದಲ್ಲಿ ಹೇಳಿದ್ದಾಗ ಅವತ್ತೇ ಮಾರನೇ ದಿವಸ ಸತ್ಯಬೋಧಾಚಾರ್ಯ ಅವರು ಹೇಳಿದ್ರು ನಂಗೆ, ಆ ಕ್ಷೇತ್ರಕ್ಕೆ ಬರ್ಬೇಕು ನೀವು ಹಾಗೆ ಅಂತ ಅವರವತ್ತೇ ಆಹ್ವಾನ ನೀಡಿದ್ರು. ಅದು ಹೇಳಿದ್ದೊಂದಲ್ಲ, ಅದು ತಕ್ಷಣದಲ್ಲಿ ನನ್ಗೆ ಅದನ್ನು ಒಂದು ಅನುಗ್ರಹನೂ ಆಯ್ತು. ಆ ನಿಟ್ಟಿನಲ್ಲಿ ಹೋಗಿ ಬಂದೆ. ತುಂಬಾ ವಿಶೇಷವಾದ ಕ್ಷೇತ್ರ, ಪ್ರಾಣದೇವ ಪ್ರತಿಷ್ಠೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಪಂಚ ವೃಂದಾವನ ಸನ್ನಿಧಾನ ಅಂತ ಒಂದು ವೃಂದಾವನ ಕಾಣುತ್ತೆ. ಮುಂದೆ ಆ ವೃಂದಾವನ ಅದು ವಿಶ್ವಪ್ರಿಯ ತೀರ್ಥರ ವೃಂದಾವನ, ಅಲ್ಲಿ ಆ ಕ್ಷೇತ್ರದಲ್ಲಿ ನೋಡಿದ್ದು. ಹೀಗೆ ಅದರ ಉಲ್ಲೇಖನೂ ಇದೆ. ಇದು ಯಾಕೆ ಹೇಳಿಕ್ ಬಂದೆ ಅಂದ್ರೆ, ವಿಶ್ವಪ್ರಿಯ ವಿಲಾಸ ಅಂತ ಒಂದು ಗ್ರಂಥ ಇದೆ.
ಇದು ಕೊಚ್ಚಿ ರಂಗಪ್ಪಾಚಾರ್ ಮಾಡಿದ್ದು. 5 ವಿಲಾಸ ಇದೆ, 5 ಭಾಗಗಳಿದೆ ಅದರಲ್ಲಿ ವಿಶ್ವಪ್ರಿಯ ತೀರ್ಥರು ಅಂದ್ರೆ ವೃಂದಾವನಾಚಾರ್ಯರು. ನಮಗ್ ಗೊತ್ತಿದೆ ಪೇತುಹು ಮಂತ್ರಾಕ್ಷತಾ ಕಿಲ ಅಂತ ಒಂದು ಪ್ರಸಿದ್ಧವಾದ ಮಾತು ಅವ್ರ ಬಗ್ಗೆ. ವೃಂದಾವನದ ಮುಂದೆ ಕುಳಿತು, ಪಂಚವೃಂದಾವನದ ಮುಂದೆ ಸೋದಾ ಕ್ಷೇತ್ರದಲ್ಲಿ ನಾನು ತೀರ್ಥಯಾತ್ರೆ ಕೈಗೊಳ್ಬೇಕು, ನಿಮ್ಮ ಆಜ್ಞೆ ಬೇಕು ಅಂತ ಕೇಳ್ತಾರೆ ರಾಜರನ್ನ. ಕೇಳಿದಾಗ ವೃಂದಾವನದಿಂದ ಮಂತ್ರಾಕ್ಷತೆ ಕಾಳು ಬಿತ್ತು ಅವರ ಶಿರಸ್ಸಿನ ಮೇಲೆ ಅಂತ ಅನುಗ್ರಹ. ಈ ರೀತಿ ವೃಂದಾವನದಿಂದ ಅನುಗ್ರಹ ಪಡೆದ ಆಚಾರ್ಯರು ಅಂತ ಒಂದು. ಇನ್ನೊಂದು ಅರ್ಥ, ವೃಂದಾವನದ ಮುಖಾಂತರ ಉಪದೇಶ ಪಡೆದ್ರು, ವೃಂದಾವನನೇ ಆಚಾರ್ಯರ ಸ್ಥಾನದಲ್ಲಿ ಅವರಿಗಿತ್ತು ಅಂತ. ಈ 2 ಕಾರಣದಿಂದಲೂ ವೃಂದಾವನಾಚಾರ್ಯರು ಅಂತ ಕರೆಯೋದಿದೆ. ಅವ್ರನ್ನ ಅದೇ ಹೆಸರನ್ನ ಕರಿಬೇಕು, ತುಂಬಾ ಪ್ರೀತಿ ಅನುಗ್ರಹ ಆಗತ್ತೆ ನಮ್ಗೆ ಆ ದೃಷ್ಟಿಯಿಂದ. ಇನ್ನು ವಿಶ್ವಪ್ರಿಯ ತೀರ್ಥರು ಅಂತ, ವಿಶ್ವಪ್ರಿಯ ಅಂತ ಯಾಕೆ ಹೆಸರು ಅಂತ, ವಿಶ್ವಕ್ಕೆ ಪ್ರಿಯರು ಅಂತ. ಯಾರ್ಯಾರು ವಿಶ್ವ ಅಂದ್ರೆ ಇಲ್ಲಿ ವಾದಿರಾಜರ ವಿಶೇಷ ಭಕ್ತರು ಯಾರಿದ್ದಾರೆ ಅವರೆಲ್ಲ ವಿಶ್ವ ಅಂತ. ಇಡೀ ಜಗತ್ತು ಅಂದ್ರೆ ಇಡೀ ಜಗತ್ತನ್ನು ತಗೊಳ್ಳೋದ ಏನಿಲ್ಲ. ಆದ್ರೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾರ್ಯಾರು ರಾಜರ ಭಕ್ತರಿದ್ದಾರೆ ಅವ್ರಿಗೆ ತುಂಬಾ ಪ್ರಿಯರು ಇವರು ಅಂತ. ಯಾಕೆ ಇವ್ರಿಗೆ ವಾದಿರಾಜರ ಅನುಗ್ರಹ ಎಷ್ಟು ಇತ್ತು, ಹಾಗೆ ಭೂತರಾಜರ ಒಂದು ವಿಶೇಷವಾದ ಕೃಪೆಗೆ ಇವರು ಹೇಗೆ ಪಾತ್ರರಾಗಿದ್ರು ಅನ್ನೋದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ 2 ಘಟನೆಯನ್ನ ನಾ ಹೇಳ್ತೀನಿ. ಒಂದು, ವಿಶ್ವಪ್ರಿಯಾರ್ಯಂ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಇವ್ರ ಗುಣ ಹೇಗಿತ್ತು ಅಂತ ಕೊಚ್ಚಿ ರಂಗಪ್ಪಾಚಾರ್ಯ ವರ್ಣಿಸೋದು ಹೀಗೆ ನೋಡಿ. ಕೆಲವರಲ್ಲಿ ದೇವ್ರ ಬಗ್ಗೆ ಭಕ್ತಿ ಇರತ್ತೆ, ಆದ್ರೆ ಶಾಸ್ತ್ರ ಪೂರ್ಣ ಓದಿ ಅವ್ರಿಗೆ ಭಕ್ತಿ ಬಂದಿರೋದಲ್ಲ. ಶಾಸ್ತ್ರ ಅಲ್ಪ ಸ್ವಲ್ಪ ಓದ್ಕೊಂಡಿರ್ತಾರೆ, ಭಕ್ತಿ ಬಂದಿರತ್ತೆ ದೇವರಲ್ಲಿ, ಅಂಥವ್ರನ್ನ ನಾವು ನೋಡಿರ್ತೀವಿ ಅಂತ ಹೇಳ್ತಾರೆ ಕೊಚ್ಚಿ ರಂಗಪ್ಪಾಚಾರ್ಯ. ಸರಿ, ಅದಕ್ಕೇನೀಗ ಕೆಲವ್ರು ನೋಡಿ ಆಚಾರವಂತರಾಗಿರಲ್ಲ, ಅಷ್ಟೊಂದು ಮಡಿ ಅದು ಇದು ಏನೂ ಇಟ್ಕೊಳಲ್ಲ. ಆದ್ರೆ ನೀವು ಯಾವುದೇ ಗ್ರಂಥ ಕೊಡಿ, ಸರ್ವಮೂಲ, ಅದಕ್ಕೆ ಟೀಕಾ, ಏನ್ ಬೇಕಾದ್ರೆ ಪ್ರವಚನ ಮಾಡ್ತಾರೆ, ಏನ್ ಬೇಕಾದ್ರೆ ಪಾಠ ಮಾಡ್ತಾರೆ, ಆದ್ರೆ ಆಚಾರವಂತರಲ್ಲ. ಹಾಗಾದ್ರೆ ಕೆಲವರಲ್ಲಿ ಶಾಸ್ತ್ರಜ್ಞಾನ ಪೂರ್ತಿ ಇರಲ್ಲ, ಆದ್ರೆ ಭಕ್ತಿ ಇರತ್ತೆ ದೇವರಲ್ಲಿ ತಕ್ಕ ಮಟ್ಟಿಗೆ ಯಥಾಶಕ್ತಿ. ಕೆಲವರು ಆಚಾರವಂತರಲ್ಲ, ಆದ್ರೆ ಎಲ್ಲಾ ಗ್ರಂಥಗಳ ಉಪನ್ಯಾಸ ಮಾಡ್ಲಿಕ್ಕೆ ಶಕ್ತಿ ಇರುತ್ತೆ. ಇದು ಒಂದು ಆಯ್ತು. 2 ಗುಣ ಇದೆ ಅಂತ ಇಟ್ಕೊಳ್ಳಿ, ಶಾಸ್ತ್ರನೂ ಓದಿದ್ದಾರೆ, ಆಚಾರವಂತರನೂ ಆಗಿದ್ದಾರೆ, ಮತ್ತೆ ಟೀಕಾ ಪ್ರವಚನ ನೈಪುಣ್ಯನೂ ಇದೆ, ಭಕ್ತಿನೂ ಇದೆ. ಆದರೆ ಉಪವಾಸ, ಈ ತರದ ಒಂದು ಕಷ್ಟ ತಪಸ್ಸು ಅಂತಿದೆಯಲ್ಲ, ಆಚಾರದಲ್ಲೂ ಒಂದು ವಿಶೇಷವಾದ ಆಚರಣೆ ಇರುತ್ತಲ್ಲ ತಪಸ್ಸು, ಉಪವಾಸದಲ್ಲೇ ಎಷ್ಟೋ ದಿವಸ ಕಳೆಯೋದು ಅಂಥ ತಪಸ್ವಿಗಳನ್ನ ಕಷ್ಟಪಟ್ಟು ತಪಸ್ಸನ್ನು ಮಾಡ್ಕೊಂಡು ಒಂದು ದೇಹ ದಂಡನೆ ಅಂತ ಹೇಳ್ತೀವಿ. ಅವ್ರಿಗೆ ಕಷ್ಟ ಅಂದ್ರೆ ಅದು ಅವ್ರಿಗೆ ಸಂತೋಷ, ಅವ್ರಿಗೆ ಆ ದೇಹ ಕ್ಲೇಶ ಆಗ್ಬೇಕೀಗ. ಸುತ್ತ ಆಡ್ತಾ ಇದ್ರೆ ಪ್ರದಕ್ಷಿಣೆ, ನಮಸ್ಕಾರನೂ ಹಾಕ್ಬೇಕಲ್ಲ, ಒಂದು ಪ್ರದಕ್ಷಿಣೆ ಹಾಕಿದ್ರೆ ನಮಸ್ಕಾರನ ಇರ್ಬೇಕು. ಈಗ ಸೋದಾಕ್ಷಿತಲ್ಲಿ ನೋಡ್ತೀವಿ ನಾವು ಏನಂತ, ನಮಸ್ಕಾರ ಹಾಕೋದು ಒಂದು, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಹಾಕೋದು, ಪ್ರದಕ್ಷಿಣೆ, ನಮಸ್ಕಾರ ಪ್ರದಕ್ಷಿಣೆ. ನಮಸ್ಕಾರ ಬಹಳ ಮುಖ್ಯ, ಒಂದೊಂದು ಪ್ರದಕ್ಷಿಣೆ ನಮಸ್ಕಾರ, ದೇಹ ದಂಡನೆ ಆಗ್ಬೇಕು. ಇಲ್ಲ ಸುಮ್ನೆ 108 ಸರಿ ಸುತ್ತ ಬಿಟ್ರೆ ಪ್ರದಕ್ಷಿಣೆ ಆಗೋಯ್ತು ವಿಶೇಷವಾಗಿದ್ದ ಇಲ್ಲ, ಪ್ರದಕ್ಷಿಣೆ ನಮಸ್ಕಾರ ಜೊತೆಗೆ. ಅಂದ್ರೆ ಮಹಾಕ್ಲೇಶ ಭಾಜ, ಎಷ್ಟೆಷ್ಟು ಕ್ಲೇಶನೋ ಆ ದೇವರ ವಿಷಯದಲ್ಲಿ ದೇವರೇ ಮುಖ್ಯ, ಗುರುಗಳು ಮುಖ್ಯ. ಈ ದೃಷ್ಟಿಯಲ್ಲಿ ಎಷ್ಟೋ ದಿವಸಗಳ ಹೊತ್ತು ಉಪವಾಸದಲ್ಲೇ ಕಳೆದಿತ್ತು. ಈ ತರ ಎಲ್ಲ ಇದೆ. ಈ ತರ ಎಲ್ಲೋ ಜನರನ್ನ ಕಾಣ್ಲಿಕ್ಕೆ ಸಾಧ್ಯನಾ? ಎಲ್ಲೋ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲಾ ಗುಣ ಇದ್ರು ಈ ತರ ಉಪವಾಸಾದಿ ಕಷ್ಟಗಳನ್ನ ಹೊಂದಿ ಆ ತರ ದೇಹ ದಂಡನೆ ಮಾಡಿ ಗುರುಗಳ ಪ್ರೀತ್ಯರ್ಥವಾಗಿ, ದೇವರ ಪ್ರೀತ್ಯರ್ಥವಾಗಿ ಇರೋ ನೋಡ್ಲಿಲ್ಲ. ಆದ್ರೆ ಈ ಎಲ್ಲಾ ಗುಣ ಇರೋ ನಮ್ಮ ಗುರುಗಳಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಾ ಗುಣ ಅಂದ್ರೆ ದೇವರಲ್ಲಿ ಭಕ್ತಿ ಇದೆ, ಅದು ಹಾಗೆ ಬಂದ ಭಕ್ತಿ ಅಲ್ಲ, ಸಮಗ್ರ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಚೆನ್ನಾಗಿ ತಿಳ್ಕೊಂಡು ಅದರ ಮುಖಾಂತರ ಬಂದ ಭಕ್ತಿ. ಆ ಭಕ್ತಿಗೆ ಮಹತ್ವ ಹೆಚ್ಚಿದೆ. ಒಂದು ಅಷ್ಟೇ ಅಲ್ಲ, ಅವರ ತರ ಆಚಾರವಂತರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಆಚಾರ ಸ್ವಭಾವ ಅವ್ರದ್ದು, ಗುಣ, ಆಚರಣೆ ಅಂದ್ರೆ ಕರ್ಮಾಚರಣೆ. ಅಷ್ಟೇ ಅಲ್ಲ, ಮೂಲ, ಟೀಕಾ, ಪ್ರವಚನ ನಿಪುಣ ಅಂತ ನೈಪುಣ್ಯ ಅಂದ್ರೆ ಇವರಲ್ಲಿ ವೃಂದಾವನಾಚಾರ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಪವಾಸಾದಿಗಳು, ಅವರ ಬಗ್ಗೆ ಚರಿತ್ರೆಯಲ್ಲಿ ಕೇಳ್ತೀವಿ. ಲಾಜ, ಈ ಅರಳೇನಿದೆ, ಅರಳನ್ನ ತಿಂದುಕೊಂಡು ಅವರು ತೀರ್ಥಯಾತ್ರೆ ಮಾಡ್ತಾ ಇದ್ರು. ಚಾತುರ್ಮಾಸ್ಯ ಕಾಲದ ನಿರನ್ನ ವ್ರತ ಅಂತ, ಯಾವ್ದು ನಿರನ್ನ ವ್ರತ, ಹಾಗೆ ಏನು ತಗೊಳ್ತಾ ಇರ್ಲಿಲ್ಲ ಅಂತ ಮಾತನ್ನು ಕೇಳ್ತೇವೆ. ತುಂಬಾ ಇದೆ ಅವ್ರ ಬಗ್ಗೆ ಹೇಳಿಗೆ, ಆದ್ರೂ ಸಂಗ್ರಹವಾಗಿ ಹೇಳ್ತಾ ಇದ್ದೀನಿ. ಇಂಥ ಸರ್ವೈ ಪೂರ್ಣಂ, ಇಂಥ ಎಲ್ಲಾ ಗುಣಗಳಿಂದ ತುಂಬಿದ ಆ ಗುರುಶ್ರೇಷ್ಠರು ಮತ್ತೆ ನಿಷ್ಕಲ್ಮಶರು ಆದ ನವಮಿ ವಿಶ್ವಪ್ರಿಯಾರ್ಯಂ ಅಂತ ಇಂಥ ವಿಶ್ವಪ್ರಿಯ ತೀರ್ಥರನ್ನ ನಮಸ್ಕಾರ ಮಾಡ್ತೀನಿ ಅಂತ. ಇವರ ಮೂಲ ವೃಂದಾವನ ಉಡುಪಿ, ಆ ವೃಂದಾವನಗಳೇನಿದೆ ಅಲ್ಲಿ ನಾವು ನೋಡ್ಬೋದು. ಮೃತ್ತಿಕಾ ವೃಂದಾವನ ಸೋದಾ ಕ್ಷೇತ್ರದಲ್ಲಿ, ಇಲ್ಲೂ ಮೃತ್ತಿಕಾ ವೃಂದಾವನ ನೋಡ್ತೀವಿ. ತಮಿಳುನಾಡಿನ ಫೋಟೋ ನೋಡಿದ್ರೆ ಅಲ್ಲೂ ನೋಡ್ತೀವಿ. ಹೀಗೆ
ಈ ಶ್ಲೋಕವನ್ನು ಒಮ್ಮೆ ಕೇಳಿ, ಆ ಶ್ಲೋಕದ ಅಭಿಪ್ರಾಯ ಹೇಳಿದೆ ನಾನು. ಕೇಶಾಂಚಿತ್ ಭಕ್ತಿರೀಶೆ ಪ್ರಭವತಿ ನ ಹಿತೆ ಶಾಸ್ತ್ರ ಜಜ್ಞಾನ ಪೂರ್ಣ ಕೇಪಿ ಸ್ಯುರ್ಮೂಲ ಟೀಕಾ ಪ್ರವಚನ ನಿಪುಣಾಃ ತೇಪಿ ನಾಚಾರಶೀಲಾಃ ಯದ್ಯೇವಂ ನೋಪವಾಸಾದ್ಯತಿಶಯಿತಮಃ ಕ್ಲೇಶ ಭಾಜೋ ಜನಾಸ್ತೆ ಸರ್ವೈಃ ಪೂರ್ಣಂ ಗುಣೌಘೈಃ ಗುರುವರಂ ಅಮಲಂ ನೌಮಿ ವಿಶ್ವಪ್ರಿಯಾರ್ಯಂ ಅಂತ ನಿಲ್ಲಿಸ್ತಾರೆ. ಇದು ನಾವು ಪ್ರಾರ್ಥನೆ ಮಾಡ್ಬೇಕಾಷ್ಟು ದಿವಸ ಹೇಳ್ಕೊಳ್ಬೇಕು ಇವ್ರ ಬಗ್ಗೆ. ಅದನ್ನ ನಾವು ಪ್ರಾರ್ಥನೆ ಮಾಡ್ತಾನೂ ಇದೀವಿ. ಅಂದ್ರೆ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಇನ್ನೂ ಮಹತ್ವ ಹೆಚ್ಚು ಖಂಡಿತ. ಇದು 2ನೇ ಶ್ಲೋಕ ಅವ್ರದ್ದು ವಿಶ್ವಪ್ರಿಯ ವಿಲಾಸದಲ್ಲಿ 2ನೇ ಶ್ಲೋಕನೇ ಹೀಗೆ. ಇದಾದ್ಮೇಲೆ ಅವ್ರು ಹೇಳ್ತಾರೆ, ಯಾಕೆ ನಾನು ವಿಶ್ವಪ್ರಿಯರ ಚರಿತ್ರೆಯನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ವಾಕ್ಯ ತನು ಮನಸಾಮ್ ಅಂತ ಹೇಳ್ತಾರೆ. ಅಲ್ಲಿ ವಾಕ್ ತನು ಮನಸಾಮ್ ಆಗ್ಬೇಕು. ಆ ಪಾಠದಲ್ಲಿ ಮಾತು ದೇಹ ಮನಸ್ಸಿಗೆ ಶುದ್ಧಿ ಆಗ್ಬೇಕಲ್ಲ. ಗುರುಗಳ ಬಗ್ಗೆ ಹೇಳ್ದಷ್ಟು ಇಷ್ಟಕ್ಕೂ ಶುದ್ಧಿ ಅನ್ನೋ ದೃಷ್ಟಿಯಲ್ಲಿ ಇದನ್ನ ಹೇಳಿದೆ ಅಂತ. ಇದಾದ್ಮೇಲೆ ಆಶ್ಚರ್ಯ, ಅವರ ತಂದೆ ಆಶ್ರಮಕ್ಕೆ ಅಂತ ಕೇಳಿದಾಗ ಒಪ್ಕೊಂಡ್ಬಿಡ್ತಾರೆ. ಅವ್ರು ಕೃಷ್ಣಾಚಾರ್ಯ ಅಂತ ಇವರ ತಂದೆ ಹೆಸರು, ವಿಶ್ವಪ್ರಿಯ ತೀರ್ಥರ ಪೂರ್ವಾಶ್ರಮದ ತಂದೆ. ಒಪ್ಕೊಂಡ್ಬಿಡ್ತಾರೆ. ಹಾಗೆ ಅವ್ರು ಹೊರಡ್ತಾರೆ. ಆಮೇಲೆ ಅವರ ಅಧ್ಯಯನದ ಕ್ರಮ ಹೇಳ್ತಾರೆ. ಅವರು ಉಡುಪಿ ಕ್ಷೇತ್ರದಲ್ಲಿ ಇದ್ದಾಗ ಹೇಗಿದ್ರು, ಮತ್ತೆ ಅವರು ಸೌಧಾರ್ಥ ಕಥನ ವ್ಯಗ್ರಮ್ ಅಂತ ಸುಧಾ ಭಾಗದ ಅಭಿಪ್ರಾಯ ಹೇಳ್ತಾ ಇದ್ರೆ ಆಗಿನ ಕಾಲದವರೆಲ್ಲ ಮಂತ್ರ ಮುಗ್ಧರು ಅನ್ನೋತಾರೆ. ಅವ್ರು ಹೇಳ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅಂತ ಅನಿಸ್ತಾ ಇತ್ತಂತೆ. ಅವ್ರ ಹೆಸರಿಟ್ಟ ಹಾಗೆ ಗುರುಗಳು ವಿಶ್ವಪ್ರಿಯ ಅನ್ನೋ ತರ, ಹಾಗೆ ಅವರು ವಿಶ್ವಕ್ಕೆ ಪ್ರಿಯರಾಗಿದ್ರು ಅಂತ. ಅಲ್ಲಿ ವಿಶ್ವಾಧೀಶ್ವರ ತೀರ್ಥರು, ವಿಶ್ವೇಶ ತೀರ್ಥರು, ಅದಾದ್ಮೇಲೆ ವಿಶ್ವಪ್ರಿಯ ತೀರ್ಥರು ಅಂತ ಹೀಗೆ ಅಲ್ಲಿ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾರೆ. ವಿಶ್ವೇಶ ತೀರ್ಥರು ಅಂದ್ರೆ ಸೋದಾ ಪರಂಪರೆಯಲ್ಲಿ ಬರೋ ವಿಶ್ವೇಶ ತೀರ್ಥರು, ಅವರಿಂದ ಆಶ್ರಮ ಫಲ ವಿಶ್ವಪ್ರಿಯ ತೀರ್ಥರು ಅಂತ. ಇಷ್ಟ ಆಯ್ತು. ಇದು ವೃಂದಾವನಾಚಾರ್ಯರನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ಹಿನ್ನೆಲೆ ನಮ್ಗೇನು ಸಿಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿಷಯ ಇದೆ. ನಿಮ್ಗೆ ಭೂತರಾಜರ ಅನುಗ್ರಹ ಆಗ್ಬೇಕಾ, ವಿಶೇಷವಾಗಿ ವೃಂದಾವನಾಚಾರ್ಯರನ್ನ ನಿತ್ಯ ಸ್ಮರಣೆ ಮಾಡ್ಕೊಳ್ಬೇಕು ಭೂತರಾಜರ ಅನುಗ್ರಹ ಆಗ್ಲಿಕ್ಕೆ. ಯಾಕೆ ಅನ್ನೋದಕ್ಕೆ, ಅವರು ತೀರ್ಥಯಾತ್ರೆಗೆ ಹೊರಟ್ರು. ತೀರ್ಥಯಾತ್ರೆಗೆ ಹೊರಟಾಗ ಅಪ್ಪಣೆ ಎಲ್ಲ ಸಿಗ್ತಲ್ಲ. ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಕೃಷ್ಣನ ದರ್ಶನಕ್ಕೆ ಅಂತ ಬಂದಾಗ ದಾರಿಲಿ ಒಂದು ಕಾಡು ಸಿಕ್ಕಿದೆ. ಆ ಕಾಡಿನಲ್ಲಿ ವಿಶ್ರಾಂತಿ ಪಡಿಬೇಕು. ವಿಶ್ರಾಂತಿ ಪಡಿಲಿಕ್ಕೆ ಅಲ್ಲಿ ಬಿಡಾರ ಅಂದ್ರೆ ಆಶ್ರಮ ತರ ಸ್ವಲ್ಪ ಕಟ್ಕೊಂಡು ಅಲ್ಲಿ ಇದ್ದು. ಅಷ್ಟೊತ್ತಿಗೆ ಆ ಪ್ರಾಂತ್ಯದ ರಾಜನಿಗೆ ವಿಷಯ ಗೊತ್ತಾಯ್ತು, ವೃಂದಾವನಾಚಾರ್ಯರು ಬಂದಿದ್ದಾರೆ. ಮಾರ್ಗ ಮಧ್ಯೆ ಒಂದು ಅರಣ್ಯ ಕಾಡಿನ ಪ್ರದೇಶದಲ್ಲಿ ಅವರು ಬಿಡಾರ ಹೊಂದಿದ್ದಾರೆ. ಅವರ ರಕ್ಷಣೆ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಕರ್ತವ್ಯ. ಗುರುಗಳು ಬಂದಿದ್ದಾರೆ, ರಾತ್ರಿ ಕಾಲದಲ್ಲಿ ಏನಾಗತ್ತೋ ಏನೋ ಕಷ್ಟ. ಆ ಕಾಡಿನಲ್ಲಿ ವಾಸ ಮಾಡ್ಕೊಂಡಿರೋದು ಹೇಗೆ, ಸನ್ಯಾಸಿಗಳು ಅವ್ರ ಶಿಷ್ಯರ ಜೊತೆಗೆ ಇರ್ತಾರೆ, ಅದನ್ನ ಬಹಳ ಕಷ್ಟ ಅಂತ ಹೇಳಿ ಆ ರಾಜ ತಾನೇ ಅಂಗರಕ್ಷಕನಾಗ್ತೀನಿ ಅಂತ, ಅಂದ್ರೆ ವೃಂದಾವನಾಚಾರ್ಯರ ರಕ್ಷಣೆಗೆ ನಾನ್ ನಿಲ್ತೀನಿ ರಾತ್ರಿ ಹೊತ್ತು ಅಂತ ತಾನೇ ಸೈನ್ಯದ ಜೊತೆಗೆ ಬರ್ತಾನೆ, ಎಲ್ಲ ಸೈನಿಕರನ್ನೆಲ್ಲ ಕರ್ಕೊಂಡು. ನಮ್ಗೆ ಆಶ್ಚರ್ಯ ಅನ್ಸೋದು, ಗುರುಗಳಿಂದ ರಾಜರಿಗೆ ರಕ್ಷಣೆ, ರಾಜರಿಂದ ಗುರುಗಳಿಗೆ ರಕ್ಷಣೆ. ವಸ್ತುತಃ ಏನು ಗುರುಗಳ ರಕ್ಷಣೆ ಮಾಡ್ತಾರೆ ರಾಜರನ್ನ. ಆದ್ರೆ ಹಾಗ ಅನ್ಕೊಂಡು ಅವ್ನು ಬಂದಂತೆ ಎಲ್ಲಿ ವೃಂದಾವನಾಚಾರ್ಯರು ಆ ಕಾಡು ಪ್ರದೇಶಕ್ಕೆ ಬಂದ್ರೆ ಅವನಿಗೆ ಅಲ್ಲಿ ಎಂಟ್ರಿ ಸಿಗ್ಲಿಲ್ಲ. ಅವನಿಗೆ ಅಲ್ಲಿ ಬರ್ಬೇಡಿ, ನೀವು ಹೋಗಿ ನಾವಿದೀವಿ ಅಂತ ಅಂದ್ರಂತೆ. ಸುತ್ತಲೂ ಎಲ್ಲಾ ಸೈನಿಕರು ನಿಂತಿದ್ರಂತೆ. ಅಲ್ಲಿ ಆ ರಾಜ ನೋಡ್ದ, ಇದ್ಯಾರು ಇಲ್ಲ ಸೈನಿಕರು ನಿಂತಿದ್ದಾರೆ ಸುತ್ತಲೂ, ವೃಂದಾವನಾಚಾರ್ಯರು ಇರೋ ಕ್ಷೇತ್ರದ ಸುತ್ತಲೂ. ಅಲ್ಲಿ ಮುಂದಕ್ಕೆ ಒಬ್ರು ತಾವು ದೀಪ ಹಿಡ್ಕೊಂಡಿದಾರಂತೆ. ದೀಪ ಹಿಡ್ಕೊಂಡು ಅದು ಕಾಣ್ತಾ ಇದೆ ಅವ್ರಿಗೆ. ಆ ದೀಪ ಹಿಡ್ಕೊಂಡಿರುವಂತಹ ವ್ಯಕ್ತಿ ತಾನು ಬಿಡ್ತಾ ಇಲ್ಲ ಯಾರನ್ನ, ರಾಜನನ್ನ ಬಿಡ್ತಾ ಇಲ್ಲ. ರಾಜ ಅಂತಾರೆ, ಇಲ್ಲ ನಾವು ಬಂದಿದ್ದು ಅಂಗರಕ್ಷಣೆಗೋಸ್ಕರ, ಅಂದ್ರೆ ವೃಂದಾವನಾಚಾರ್ಯ ರಕ್ಷಣೆ ನೀಡ್ಲಿಕ್ಕೆ ಅಂತ ಬಂದಿದ್ದೀವಿ, ನೀವು ದಾರಿ ಬಿಡ್ಬೇಕು ಅಂತ. ಆ ಮುಂದಿರುವಂತಹ ಒಬ್ಬ ಆ ದೀಪ ಹಿಡಿದಿರೋ ವ್ಯಕ್ತಿ ಇರ್ತಾರಲ್ಲ, ಅವ್ರು ಬಿಡ್ಲಿಲ್ಲ. ಸರಿ ಅಂತ ವಾಪಸ್ಸು ಆ ರಾಜ ಹೊರಟು ಬಿಡ್ತಾನೆ. ಇದ್ಯಾರು ಮುಂಚೆನೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದಾರ ಗುರುಗಳು, ನೋಡ್ಲೇ ಇಲ್ಲ ನಾವು, ಸೈನಿಕರು ಇದಾರೆ ಎಲ್ರು, ಮುಂದೆ ಆ ದೀಪದ ಒಂದು ಹಿಡ್ಕೊಂಡಿರುವಂತ ವ್ಯಕ್ತಿನೂ ಇದಾರೆ, ತಡೆದು ಬಿಟ್ರು. ಸರಿ ಆಯ್ತು, ನೀವ್ ನೋಡ್ಕೊಳ್ತೀರಲ್ಲ, ಆಯ್ತು ನಾವು ಬರ್ತೀವಿ ಅಂತ ವಾಪಸ್ ಹೊರಟೋಗ್ಬಿಡ್ತಾರೆ. ಈ ಘಟನೆ ಅಂದ್ಮೇಲೆ ಮಾರನೇ ದಿವ್ಸ ಅವ್ನು ಬರ್ತಾನೆ, ಆ ರಾಜ ಸೈನಿಕರ ಜೊತೆಗೆ ಬರ್ತಾನೆ. ಬಂದಾಗ ಯಾರು ಕಾಣಲ್ಲ. ಬಂದಾಗ ಅವನು ವೃಂದಾವನಾಚಾರ್ಯ ನಮಸ್ಕಾರ ಮಾಡಿ ತಾನು ಹೇಳ್ತಾನೆ, ಅಲ್ಲ ನೆನ್ನೆ ಬಂದಿದ್ವಿ ಗುರುಗಳೇ, ದಯವಿಟ್ಟು ಕ್ಷಮಿಸಿ, ಬಂದಿದ್ವಿ ನಿಮಗೆ ರಕ್ಷಣೆ ನೀಡ್ಬೇಕು ಅಂತ. ಆದ್ರೆ ಸೈನಿಕರೆಲ್ಲ ನಿಂತಿದ್ರು, ಮುಂದಕ್ಕೂ ಪ್ರಧಾನ ವ್ಯಕ್ತಿಗಳೊಬ್ರಿದ್ರು, ಅವ್ರು ನಮಗ್ ಬರ್ಲಿಕ್ ಬಿಡ್ಲಿಲ್ಲ, ನೀವ್ ಹೋಗಿ, ನಮ್ ಜವಾಬ್ದಾರಿ ನಾವು ನೋಡ್ಕೊಂತೀವಿ, ಅದನ್ನ ನೀವ್ ಹೋಗಿ ಅಂತ ಅಂದ್ರು ಅಂತ. ಆಗ ವೃಂದಾವನಾಚಾರ್ಯರು ನಕ್ಬಿಟ್ಟು, ಇದೆಲ್ಲ ಅರ್ಥ ಆಗದೆ ಇರೋ ಮಾತು,
ವಸ್ತುತಃ ಯಾರಿಗೂ ಅರ್ಥ ಆಗಲ್ಲ, ಅದು ಅವರೇ ತಿಳಿಸ್ಕೊಡ್ಬೇಕು. ಆಗ ಸ್ಮಿತಮುತ್ತರ ಮಾತನಾತಂತಷ್ಟೇ ಹೇಳ್ತಾರೆ. ಏನು ಉತ್ತರ ಕೊಟ್ರು ಅಂತಂದ್ರೆ ಅಲ್ಲಿ ಮಂದಹಾಸನೇ ಉತ್ತರ ಅಂತೆ, ನಕ್ಬಿಟ್ರಂತಷ್ಟೇ. ಗುರುಗಳು ನಕ್ಕಿದ್ಮೇಲೆ ಇನ್ನೇನ್ ಪ್ರಶ್ನೆ ಕೇಳೋದು? ರಾಜನು ಸುಮ್ನಾಗ್ಬಿಟ್ಟಂತೆ, ಏನೋ ಅರ್ಥ ಆಗ್ಲಿಲ್ಲ, ಗುರುಗಳ ಚರ್ಯನೇ ಅರ್ಥ ಆಗಲ್ಲ ಅಂತ ಸುಮ್ನಾಗ್ಬಿಟ್ಟು ಉತ್ತರ ಕೊಡ್ಲಿಲ್ಲ, ನಕ್ಕಿದ್ರಷ್ಟೇ ಯಾರು ವೃಂದಾವನಾಚಾರ್ಯರು. ಆದ್ರೆ ಈ ಮಂದಹಾಸ ಯಾಕೆ ಅನ್ನೋದನ್ನ ಕೊಚ್ಚಿ ರಂಗಪ್ಪಾಚಾರ್ಯ ಬಿಡಿಸ್ತಾರೆ. ಏನಂದ್ರು, ಯಾರು ರಕ್ಷಣೆ ಮಾಡಿದ್ದು? ಆ ಸೈನಿಕರ ಸುತ್ತಲೂ ಯಾವಾಗ್ಲೂ ಯಾರು ಇರ್ತಾರೆ? ಯಾರು ಮುಂದೆ ಆ ದೀಪ ಹಿಡ್ಕೊಂಡು ಯಾವಾಗ್ಲೂ ಇರ್ತಾರೆ ಅಂದ್ರೆ ಆಗ ಹೇಳ್ತಾರೆ, ತದಾ ಆರಭ್ಯ ಜನ ಸರ್ವೇ ಭೂತನಾಥೋ ಗಣೈರ್ವೃತಃ ಏತತ್ ಸಮೀಪೆ ವಸತಿ ರಕ್ಷನ್ ಇತಿ ಹಿಮೇನಿದೆ. ಅವತ್ತಿನಿಂದ ಪ್ರಸಿದ್ಧಿ ಏನಾಯ್ತು ವಸ್ತುತಃ ಅಂದ್ರೆ ಅದು ಕಾಲಕ್ರಮೇಣ ಗೊತ್ತಾಯ್ತು. ಏನು, ವೃಂದಾವನಾಚಾರ್ಯ ಸುತ್ತಲೂ ನಿಂತ ಆ ಸೈನಿಕರೆಲ್ಲ ಅದು ಭೂತನಾಥನ ಗಣ ಅಂತ ಅರ್ಥ. ಅಂದ್ರೆ ಆ ಭೂತರಾಜರು ಆ ದೀಪ ಹಿಡ್ಕೊಂಡಿದ್ದವರು, ಅವ್ರು ಯಾವಾಗ್ಲೂ ಭದ್ರ ರಕ್ಷಣೆನ ಮಾಡ್ತಾ ಇರ್ತಾರೆ. ಜೊತೆಗೆ ಸುತ್ತಲೂ ಇರೋದು ಆ ಭೂತರಾಜರ ಗಣ ಸುತ್ತಲೂ, ಅವರು ಸೈನಿಕರ ರೂಪದಲ್ಲಿ ಅಲ್ಲಿ ಇದ್ದಿದ್ದು. ಅಂದ್ರೆ ಲೆಕ್ಕ ಹಾಕೊಳ್ಳಿ, ವೃಂದಾವನಾಚಾರ್ಯರ ಬಗ್ಗೆ ಎಷ್ಟಾ ಒಂದು ರಕ್ಷಾ ಕವಚವಾಗಿ ಆ ಭೂತರಾಜರಿದ್ರು. ವೃಂದಾವನಾಚಾರ್ಯರ ಬಗ್ಗೆ ಅಷ್ಟು ಪ್ರೀತಿ ಅದಕ್ಕೆ ವಿಶ್ವಪ್ರಿಯ ಅಂತ ಅದಕ್ಕೆ ಕರೆಯೋದು. ಇಡೀ ವಿಶ್ವಕ್ಕೆ ಹಿತ ಯಾರು? ರಾಜರು ಅನುಗ್ರಹ ಮಾಡ್ತಾರೆ ಎಲ್ಲಾ ಕಡೆ ಇರೋರಿಗೆ, ಹಾಗೆ ಭೂತರಾಜರ ಅನುಗ್ರಹ ಮಾಡ್ತಾರೆ. ಅವರನ್ನೇ ತಮ್ಮ ವಶವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ವಿಶ್ವಪ್ರಿಯರು ಅಂತ ಇವರಿಗೆ ಸಾರ್ಥಕವಾದ ಹೆಸರು. ಈ ನಿಟ್ಟಿನಲ್ಲಿ ಇವರನ್ನ ನೆನಪಿಸ್ಕೊಂಡ್ರೆ, ಇವರ ಅನುಗ್ರಹ ನಮ್ಗಾದ್ರೆ ಆಗ ಭೂತರಾಜರು ಸಹಜವಾಗಿ ನಮ್ಗೆ ಅನುಗ್ರಹಿಸ್ತಾರೆ. ಅಷ್ಟು ವಿಶೇಷವಾದ ಒಂದು ವಿಷಯ ಅವ್ರ ಬಗ್ಗೆ ಇದೆ. ಈ ತರ ಅನೇಕ ವಿಷಯದವ್ರ ಬಗ್ಗೆ ಒಂದೇ ಒಂದು ವಿಷಯವನ್ನ ಮಹಿಮೆಯನ್ನ ಹೇಳಿದ್ದಷ್ಟೇ. ಇನ್ನು ಅನೇಕ ಮಹಿಮೆಗಳಿದೆ, ಅದನ್ನ ಕ್ರಮವಾಗಿ ಇನ್ನೊಮ್ಮೆ ಮತ್ತು ಈ ಯಾವ ವೃಂದಾವನಾಚಾರ್ಯ ಬಗ್ಗೆ ವಿಶೇಷವಾಗಿ ಆಖ್ಯಾನದಲ್ಲೆಲ್ಲ ಸಂದರ್ಭ ಬರುತ್ತೆ ಹೇಳ್ಬೇಕಾದ್ರೆ, ಆಗ ಅನೇಕ ಮಹಿಮೆಗಳನ್ನ ಮತ್ತೆ ತಿಳಿಸ್ತೀನಿ ಅಂತ ಹೇಳ್ತಾ ಅವರ ಪುಣ್ಯ ಸ್ಮರಣೆಯನ್ನ ಮಾಡಿದ್ರೆ ನಮ್ಮ ಎಲ್ಲ ವಿಘ್ನ ಪರಿಹಾರ ಆಗುತ್ತೆ ಅಂತ ಒಂದು ವಿಶೇಷವಾದ ವಿಷಯವನ್ನ ತಿಳಿಸಿ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ. ಧನ್ಯವಾದಗಳು ಆಚಾರ್ಯ. ಮಧ್ಯದಲ್ಲಿ ಕೇಳಬೇಡಿ, ತುಂಬಾ ಆಸೆ ಇತ್ತು ಕೇಳಬೇಕು ಅಂತ. ಇಲ್ಲ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ. ಅದೇ, ನಮಸ್ಕಾರ ಆಚಾರ್ಯ. ಧನ್ಯವಾದ. ವ್ಯಾಸರಾಜ ಗುರು ಧನ್ಯವಾದ. ಮುಖ್ಯ ಪ್ರಾಣ ಅಂದ್ರೆ ಧನ್ಯವಾದಗಳು. ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ನಮಸ್ಕಾರ ಗುರುಗಳು. ಧನ್ಯವಾದಗಳು ಆಚಾರ್ಯ, ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರೆ ಆಚಾರ್ಯ.